ಅಂತಹ ಈ ಸನ್ನಿಧಾನದಲ್ಲಿ ಶ್ರೀಪಾದರ 18ನೇ ಶ್ರೀಮನ್ಯಾಯಸುಧಾ ಮಂಗಳ ಮಹೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ. ಗುರುಗಳ ಅನುಜ್ಞೆಯನ್ನು ಪ್ರಾರ್ಥಿಸಿಕೊಂಡು ಪ್ರಾರಂಭದಲ್ಲಿ ವೇದ ಪ್ರತಿಪಾದ್ಯನಾದಂತಹ ಭಗವಂತನ ಸ್ತುತಿಯನ್ನು ಮಾಡುವ ಮೂಲಕವಾಗಿ ಈ ಎಲ್ಲ ಸತ್ಕರ್ಮಗಳಿಗೆ ಭಗವಂತನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯೋಗದೀಪಿಕಾ ವಿದ್ಯಾಪೀಠದ ವಿದ್ಯಾರ್ಥಿಗಳಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಪ್ರಥಮಾನಿ ಧರ್ಮಾಣಿ ತಾನಿ ತಾನಿ ಧರ್ಮಾಣಿ ಪ್ರಥಮಾನಿ ಧರ್ಮಾಣಿ ಪ್ರಥಮಾನಿ ಪ್ರಥಮಾನಿ ಧರ್ಮಾಣಿ ಧರ್ಮಾಣಿ ಪ್ರಥಮಾನ್ಯಾಸನ್ನಾಸನ್ ಪ್ರಥಮಾನಿ ಧರ್ಮಾಣಿ ಧರ್ಮಾಣಿ ಪ್ರಥಮಾನ್ಯಾಸನ್ ಪ್ರಥಮಾನ್ಯಾಸನ್ನಾಸನ್ ಪ್ರಥಮಾನಿ ಪ್ರಥಮಾನ್ಯಾಸನ್ ಆಸನ್ನಿತ್ಯಾಸನ್ ತೇಹ ಹತೆ ದೇಹನಾಕನ್ನಾಕಂ ಹತೆ ದೇಹನಾಕಂ ಹನಾಕನ್ನಾಕಂ ಹನಾಕಂ ಮಹಿಮಾನೋ ಮಹಿಮಾನೋ ನಾಕಂ ಹನಾಕಂ ಮಹಿಮಾನಃ ನಾಕಂ ಮಹಿಮಾನೋ ಮಹಿಮಾನೋ ನಾಕನ್ನಾಕಂ ಮಹಿಮಾನಸ್ಸಜಂತ ಸಜಂತ ಮಹಿಮಾನೋ ನಾಕನ್ನಾಕಂ ಮಹಿಮಾನಸ್ಸಜಂತ ಮಹಿಮಾನಸ್ಸಜಂತ ಸಜಂತ ಮಹಿಮಾನೋ ಮಹಿಮಾನಸ್ಸಜಂತ ಯತ್ರ ಯತ್ರ ಸಜಂತ ಮಹಿಮಾನೋ ಮಹಿಮಾನಸ್ಸಜಂತ ಯತ್ರ ಸಜಂತ ಯತ್ರ ಯತ್ರ ಸಜಂತ ಸಜಂತ ಯತ್ರ ಪೂರ್ವೇ ಪೂರ್ವೇ ಯತ್ರ ಸಜಂತ ಸಜಂತ ಯತ್ರ ಪೂರ್ವೇ ಯತ್ರ ಪೂರ್ವೇ ಪೂರ್ವೇ ಯತ್ರ ಯತ್ರ ಪೂರ್ವೇ ಸಾಧ್ಯ ಸಾಧ್ಯ ಪೂರ್ವೇ ಯತ್ರ ಯತ್ರ ಪೂರ್ವೇ ಸಾಧ್ಯ ಪೂರ್ವೇ ಸಾಧ್ಯ ಸಾಧ್ಯ ಪೂರ್ವೇ ಪೂರ್ವೇ ಸಾಧ್ಯ ಸಂತಿ ಸಂತಿ ಸಾಧ್ಯ ಪೂರ್ವೇ ಪೂರ್ವೇ ಸಾಧ್ಯ ಸಂತಿ ಸಾಧ್ಯ ಸಂತಿ ಸಂತಿ ಸಾಧ್ಯ ಸಾಧ್ಯ ಸಂತಿ ದೇವ ದೇವ ಸಂತಿ ಸಾಧ್ಯ ಸಾಧ್ಯ ಸಂತಿ ದೇವ ಸಂತಿ ದೇವ ದೇವ ಸಂತಿ ಸಂತಿ ದೇವಾ ದೇವಾದಿತಿ ದೇವಾ ಯಜ್ಞೇನ ಯಜ್ಞಮಾಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ಹನಾಕಂ ಮಹಿಮಾನಸ್ಸಜಂತ ಯತ್ರ ಪೂರ್ವೇ ಸಾಧ್ಯಾಃ ಸಂತಿ ದೇವಾಃ. ಹರಿ ಓಂ. ಈ ಜ್ಞಾನಯಜ್ಞಕ್ಕೆ ನಿರ್ವಿಘ್ನತೆಯನ್ನು ಸಂಪಾದನೆ ಮಾಡಬೇಕೆನ್ನುವ ದೃಷ್ಟಿಯಿಂದಾಗಿ ವೇದ ಪ್ರತಿಪಾದ್ಯನ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ದೇವತೆಗಳಿಗೂ ಕೂಡ ದೇವತಾ ಶಕ್ತಿಯನ್ನು ತುಂಬಿದಂತಹ ಎಲ್ಲ ದೇವತೆಗಳಿಂದ ಪ್ರತಿಕ್ಷಣದಲ್ಲಿಯೂ ಕೂಡ
ಆರಾಧಿತನಾದಂತಹ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದಂತಹ ವೇದ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಪರಮಪೂಜ್ಯ ಪಲಿಮಾರು ಮಠಾಧೀಶರಾದಂತಹ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ನಡೆಸ್ತಾ ಇರತಕ್ಕಂತಹ 18ನೆಯ ಶ್ರೀಮನ್ಯಾಯಸುಧಾ ಮಂಗಳ ಕಾರ್ಯಕ್ರಮ ಮಹೋತ್ಸವ ಸುಮಾರು 30-35 ವರ್ಷದ ಹಿಂದೆ ಪರಮಪೂಜ್ಯ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಾಗಿ ಗುರುಗಳು ಬಿತ್ತಿದಂತಹ ಒಂದು ಚಿಕ್ಕ ಬೀಜ ಪಲಿಮಾರು ಮೂಲಮಟ್ಟದಲ್ಲಿಯೇ ಯೋಗದೀಪಿಕ ವಿದ್ಯಾಪೀಠ ಅನ್ನತಕ್ಕಂತಹ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ, ಒಬ್ಬ ವ್ಯಕ್ತಿ ಬೆಳೀಬೇಕಾದ್ರೆ ಹೇಗೆ ಬಾಲ್ಯದಿಂದ ಪ್ರಾರಂಭ ಮಾಡಿ ಒಂದೊಂದು ಮೆಟ್ಟಿಲನ್ನು ಒಂದೊಂದು ಹಂತವನ್ನು ಬೆಳೀತಾ ಹೋಗ್ತಾನೋ ಹಾಗೆ ಶ್ರೀಪಾದರ ಅತ್ಯಂತ ದೂರ ದೃಷ್ಟಿಕೋನದ ಕರ್ತೃತ್ವ ಶಕ್ತಿ, ಅದಕ್ಕೊಂದು ಉದಾಹರಣೆ ನಾವು ಇವತ್ತು ನೋಡ್ತಾ ಇರತಕ್ಕಂತಹ ಯೋಗದೀಪಿಕಾ ವಿದ್ಯಾಪೀಠ. 35 ವರ್ಷಗಳ ಹಿಂದೆ ಚಿಕ್ಕ ಚಿಕ್ಕ ಪಾಠಗಳಿಂದ, ಸಂಸ್ಕೃತದ ಅಕ್ಷರಾಭ್ಯಾಸದಿಂದ ಹಿಡಿದು ಸೂಕ್ತಗಳು, ಸ್ತೋತ್ರಗಳು, ಪೌರೋಹಿತ್ಯ, ಆಗಮ, ಜ್ಯೋತಿಷ್ಯ ಹೀಗೆ ಒಂದೊಂದು ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳನ್ನು ತಯಾರು ಮಾಡುವುದಕ್ಕೆ ಗುರುಗಳು ಸ್ಥಾಪಿಸಿದಂತಹ ಸಂಸ್ಥೆ ಯೋಗದೀಪಿಕಾ ವಿದ್ಯಾಪೀಠ. ಸ್ಥಾಪಿಸಿ 10-12 ವರ್ಷಗಳಲ್ಲಿಯೇ ವೇದಾಂತ ಪಾಠವನ್ನು ಗುರುಗಳು ಪ್ರಾರಂಭ ಮಾಡಿ ಕೇವಲ ಯಾಜ್ಞಿಕ ಪ್ರಕ್ರಿಯೆಗಳು, ಕರ್ಮ ಪ್ರಕ್ರಿಯೆಗಳನ್ನು ಮಾತ್ರ ಅಲ್ಲ, ವ್ಯಾಸ ಸಾಹಿತ್ಯದಲ್ಲಿಯೂ ಕೂಡ ನಮ್ಮನ್ನು ವಿದ್ವಾಂಸರನ್ನು ತಯಾರು ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದಾಗಿ ಅನೇಕ ವಿದ್ಯಾರ್ಥಿಗಳಿಗೆ ವೇದಾಂತ ಪಾಠದ ವ್ಯವಸ್ಥೆಯನ್ನು ಮಾಡಿ ಸ್ವತಃ ತಾವೇ ತಮ್ಮ ಬಿಡುವಿಲ್ಲದ ಅನೇಕ ಕಾರ್ಯಕ್ರಮಗಳು, ಅನೇಕ ಯೋಜನೆಗಳ ಮಧ್ಯದಲ್ಲಿಯೂ ಕೂಡ ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿಗಳಿಗೆ ಬಿಡದೆ ಬ್ರಹ್ಮಸೂತ್ರ, ಶ್ರೀಮದ್ ಅನುವ್ಯಾಖ್ಯಾನ, ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನು ಮಾಡ್ತಾ ಅನೇಕ ವಿದ್ಯಾರ್ಥಿಗಳಿಗೆ ನ್ಯಾಯಸುಧೆಯ ರಸವನ್ನು ತುಂಬಿ ಅನೇಕ ವಿದ್ಯಾರ್ಥಿಗಳ ಮೂಲಕವಾಗಿ ಮುಂದಿನ ಹೆಜ್ಜೆಯಲ್ಲಿ ಒಂದೊಂದೇ ಅಧಿಕರಣದ ಪರೀಕ್ಷೆಯನ್ನು ಕೊಡಿಸುತ್ತಾ ಇವತ್ತಿನ 18ನೆಯ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವದಲ್ಲಿ ವಿದ್ಯಾರ್ಥಿಯಿಂದಾಗಿ 5 ಅಧಿಕರಣದ ಪಂಚಾಧಿಕರಣದ ಪರೀಕ್ಷೆಯನ್ನು ಇವತ್ತು ಗುರುಗಳು ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಗುರುಗಳ ಕರ್ತೃತ್ವ ಶಕ್ತಿ, ಗುರುಗಳಿಂದ ಪ್ರಾರಂಭ ಆದಂತಹ ಯೋಗದೀಪಿಕಾ ವಿದ್ಯಾಪೀಠದ ಒಂದೊಂದು ಹೆಜ್ಜೆಯನ್ನು ಕೂಡ ನಾವು ಅತ್ಯಂತ ಮನಪೂರ್ವಕವಾಗಿ ಅಭಿನಂದಿಸಬೇಕು. ಅಂತಹ ಯೋಗದೀಪಿಕಾ ವಿದ್ಯಾಪೀಠದ ವಿದ್ಯಾರ್ಥಿಗಳ, ಅದರಲ್ಲಿಯೂ ವಿಶೇಷವಾಗಿ ಕೃಷ್ಣನ ಸನ್ನಿಧಾನದಲ್ಲಿ 18ನೆಯ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವ, 18 ಎನ್ನುವಂತಹ ಸಂಖ್ಯೆ ನಮಗೆ ಎಲ್ಲರಿಗೂ ಕೂಡ ಅತ್ಯಂತ ಪರಮ ಮಂಗಳವಾದಂತಹ ಜಯಪ್ರದವಾದಂತಹ ಸಂಖ್ಯೆ. ಅಂತಹ ಆ 18ನೆಯ ಶ್ರೀಮನ್ ನ್ಯಾಯಸುಧಾ ಮಂಗಳ ಮಹೋತ್ಸವವನ್ನು ಕೃಷ್ಣನ ಸನ್ನಿಧಾನದಲ್ಲಿ ನಡೆಸ್ತಾ ಇದ್ದೇವೆ ಎನ್ನುವಂಥದ್ದು ಇದರಲ್ಲಿ ಸೇರಿದಂತಹ ಎಲ್ಲ ವಿದ್ಯಾರ್ಥಿಗಳ, ಭಗವದ್ಭಕ್ತರ ಒಂದು ದೊಡ್ಡ ಸೌಭಾಗ್ಯ ಅಂತ ಭಾವಿಸ್ತಾ, ಇಂತಹ ಜ್ಞಾನ ಸತ್ರದಲ್ಲಿ ಉಪಸ್ಥಿತರಿರತಕ್ಕಂತಹ ಗುರುಗಳು, ವಿಶೇಷವಾಗಿ ಅಧ್ಯಕ್ಷ ಸ್ಥಾನದಲ್ಲಿ ಇರತಕ್ಕಂತಹ ಪರಮಪೂಜ್ಯ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು, ಯೋಗದೀಪಿಕಾ ವಿದ್ಯಾಪೀಠಕ್ಕೆ ಅದಮಾರು ಶ್ರೀಪಾದರು, ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಅಂತ ಹೇಳಿದ್ರೆ ಅವರು ಕೇವಲ ಅತಿಥಿಗಳು ಅಂತಲ್ಲ, ನಮ್ಮ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಹನುಮತ್ ಜಯಂತಿ ಆಗಿರಬಹುದು, ಶ್ರೀಮನ್ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಆಗಿರಬಹುದು, ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ಗುರುಗಳ ಸನ್ನಿಧಾನದಲ್ಲಿ ಪಲಿಮಾರು ಮಠಕ್ಕೆ ಬಂದು ಪ್ರತಿಯೊಂದು ಸಂದರ್ಭದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಅನೇಕ ರೀತಿಯಲ್ಲಿ ಮಾರ್ಗದರ್ಶನ ಮಾಡ್ತಾ ಇರ್ತಕ್ಕಂಥವರು. ಕೇವಲ ಯೋಗದೀಪಿಕಾ ವಿದ್ಯಾಪೀಠ ಮಾತ್ರ ಅಲ್ಲ, ಇತ್ತೀಚೆಗೆ ಗುರುಗಳಿಂದ ಪ್ರಾರಂಭವಾದಂತಹ ಸಾಧ್ವಿ ಮಾಧ್ವಿ ಪಾಠಶಾಲೆಯ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಪ್ರತಿ ವರ್ಷ ಹೋಗಿ ಮಕ್ಕಳು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಓದಬೇಕು ಅಂತ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಪ್ರೋತ್ಸಾಹಿಸ್ತಾ ನಮ್ಮ ಮಕ್ಕಳು ಎನ್ನುವ ಹಾಗೆ ಪ್ರತಿ ವರ್ಷವೂ ಕೂಡ ಪ್ರತಿ ಸಂದರ್ಭದಲ್ಲಿಯೂ ಕೂಡ ವಿದ್ಯಾರ್ಥಿಗಳನ್ನು ಹುರಿದುಂಬಿಸ್ತಾ ಇರ್ತಕ್ಕಂಥವರು ನಮ್ಮವರೇ ಆದಂತಹ ಅದಮಾರು ಶ್ರೀಪಾದರಾದಂತಹ ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರು ಆಗಮಿಸಿದ್ದಾರೆ. ಅವರಿಗೆ ಅನಂತ ಪ್ರಣಾಮ ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರ ಜ್ಞಾನ ಸೇವೆ, ವಾಗ್ಸೇವೆಯನ್ನು ನಾವು ಹೆಚ್ಚು ಹೇಳಬೇಕು ಅಂತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಧ್ವ ವಾಂಗ್ಮಯದಲ್ಲಿ ಆಚಾರ್ಯರ ಪರಂಪರೆಯಲ್ಲಿ ಇವತ್ತು ಅನೇಕ ಭಗವದ್ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಲೌಕಿಕ ಮಾರ್ಗದಲ್ಲಿ ಇದ್ದವರು ಇವತ್ತು ಯಥಾಶಕ್ತಿಯಾಗಿ ಅನೇಕ ರೀತಿಯಲ್ಲಿ ಪ್ರಯತ್ನಪಟ್ಟು ಆಧ್ಯಾತ್ಮಿಕ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದು ವಿಶ್ವಪ್ರಿಯ ತೀರ್ಥ ಶ್ರೀಪಾದಂಗಳವರ ಪ್ರವಚನದ, ಅವರ ಜ್ಞಾನಧಾರೆಯ ಒಂದು ರಸಸೇಚನದ ಒಂದು ಉದಾಹರಣೆ ಅಂತ ಹೇಳಬಹುದು. ಆ ದೃಷ್ಟಿಯಿಂದಾಗಿ ಗುರುಗಳ
ಎಲ್ಲ ಭಗವದ್ಭಕ್ತರ ಪರವಾಗಿ, ಶ್ರೀಮಠದ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಪರಮಪೂಜ್ಯ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಇವತ್ತು ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಅಪೂರ್ವವಾದಂತಹ ಇಂತಹ ಶ್ರೀಮನ್ ನ್ಯಾಯಸುಧಾಮಂಗಳ ಮಹೋತ್ಸವಗಳಲ್ಲಿ ನಾವು ಪ್ರತಿ ವರ್ಷ ನಾವು ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಲ್ಲಿ ಗುರುಗಳ ಕಾರುಣ್ಯ ಮಹತ್ವವಾದದ್ದು. ಪ್ರತಿ ವರ್ಷವೂ ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನ್ಯಾಯಸುಧಾ ಪಾಠವನ್ನು ಮಾಡ್ತಾ, ಕೇವಲ ಪಾಠ ಮಾಡುವುದು ಮಾತ್ರ ಅಲ್ಲ, ಅವರಿಂದ ಪ್ರತಿನಿತ್ಯ ಚಿಂತನೆಯನ್ನು ಕೇಳ್ತಾ, ಅವರಿಂದಾಗಿ ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಕೂಡ ಅದಕ್ಕೆ ಯಾವ ಯಾವ ರೀತಿಯಲ್ಲಿ ಸಾಧ್ಯತೆ ಇದೆ ಎಲ್ಲ ರೀತಿಯಿಂದಲೂ ಕೂಡ ಪರೀಕ್ಷೆಗೆ ಬೇಕಾದ ತಯಾರಿಯನ್ನು ಕೂಡ ನಡೆಸ್ತಾ ಆ ಎಲ್ಲ ವಿದ್ಯಾರ್ಥಿಗಳಿಂದಾಗಿ ಪರೀಕ್ಷೆಯನ್ನು ನಡೆಸುವುದರಲ್ಲಿ ನಮಗೆ ಒಂದು ದೊಡ್ಡ ಕರ್ತೃತ್ವ ಶಕ್ತಿ ಅಂತ ಹೇಳಿದರೆ ಪಲಿಮಾರು ಶ್ರೀಪಾದಂಗಳವರಂತೂ. ಅಂತಹ ಪಲಿಮಾರು ಶ್ರೀಪಾದಂಗಳವರಿಗೂ ಕೂಡ ಎಲ್ಲ ಭಗವದ್ಭಕ್ತರ ಪರವಾಗಿ ಹೃತ್ಪೂರ್ವಕ ನಮನಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪಲಿಮಾರು ಕಿರಿಯ ಶ್ರೀಪಾದರಾದಂತಹ ವಿದ್ಯಾರಾಜೇಶ್ವರ ತೀರ್ಥ ಶ್ರೀಪಾದಂಗಳವರು ಉಪಸ್ಥಿತರಿದ್ದಾರೆ. ಗುರುಗಳಲ್ಲಿಯೇ ಶ್ರೀಮನ್ ನ್ಯಾಯಸುಧಾದಿ ಉದ್ಗ್ರಂಥಗಳ ಅಧ್ಯಯನವನ್ನು ವಿಶೇಷ ಮುತುವರ್ಜಿ ವಹಿಸಿ ವೇದಾಂತ, ನ್ಯಾಯ ಮೊದಲಾದಂತಹ ಅನೇಕ ಶಾಸ್ತ್ರಗಳಲ್ಲಿ ಪರಿಣಿತಿಯನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳಿಗೂ ಕೂಡ ಅನಂತ ಪ್ರಣಾಮಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಸಭಾ ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ನಾಳಿದ್ದು 21ನೆಯ ತನಕ ಅನೇಕ ವಾಕ್ಯಾರ್ಥಗೋಷ್ಠಿಗಳು, ಅನೇಕ ವಿದ್ಯಾರ್ಥಿಗಳ ಪರೀಕ್ಷೆಗಳಾಗಿರಬಹುದು, ಗುರುಗಳ ಅಮೃತ ಸಂದೇಶ, ಹೀಗೆ ಅನೇಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಉಪಸ್ಥಿತರಿರತಕ್ಕಂತಹ ವಿದ್ವಾಂಸರಿಗೂ ಕೂಡ ಈಗ ಇಲ್ಲಿರ್ತಕ್ಕಂತಹ ನರಸಿಂಹಾಚಾರ್ಯರು, ಹರಿದಾಸ ಭಟ್ಟರಾಗಿರಬಹುದು, ಹೀಗೆ ಅನೇಕ ವಿದ್ವಾಂಸರು ಉಪಸ್ಥಿತರಿದ್ದಾರೆ, ಅನೇಕ ಭಗವದ್ಭಕ್ತರು ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಉಪಸ್ಥಿತರಿರತಕ್ಕಂತಹ ಪರಮಪೂಜ್ಯ ಅದಮಾರು ಶ್ರೀಪಾದಂಗಳವರಿಗೆ ಶ್ರೀಮಠದ ಪರವಾಗಿ ಫಲಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು ಅಂತ ನ್ಯಾಯಸುಧಾ ವಿದ್ಯಾರ್ಥಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ. ತಂಧೀರ ಆಸಕ್ಕವಯಂತಿ ಸ್ವಾಧ್ಯ ಮನಸಾ ದೇವಯಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೂತ್ಕೊಳ್ಬೇಕು. ಕೃಷ್ಣನ ಸನ್ನಿಧಾನದಲ್ಲಿ ಆಗಲೇ ಹೇಳಿದ ಹಾಗೆ ಉತ್ತರ ಶಾಂತಿಯ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ಸೇರಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಉತ್ತರ ಶಾಂತಿ ಪಾಠವನ್ನು ಗುರುಗಳು ಆರಂಭಿಸಿದ್ದಾರೆ. ಅದನ್ನು ವಿದ್ಯಾರ್ಥಿಗಳಿಗೆ ಅನುಗ್ರಹಿಸುವ ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಕೃತಾರ್ಥರನ್ನಾಗಿ ಮಾಡಬೇಕಾಗಿ ಗುರುಗಳಲ್ಲಿ ಪ್ರಾರ್ಥನೆ. नमो शेषामनाय स्मृतिविदयदीप्ताय गरये येन प्रादुरभाविभूमिवलये विस्तारि गोसन्ततिः प्राबोधिश्रुतिपङ्कजं कर्णया प्राकाशितत्वं परं ध्वान्तं ध्वंसमनाय साधुनिकरश्चाकारि सन्मार्गकाः तेन व्यासदिवाकरेण सतं मात्याजिमे मानसं व्याप्तिर्यस्य निजे निजेन महसा पक्षे स पक्षे तिथिः व्यावृत्तिश्च विपक्षतोतविषये शक्तिर्न वै बाधिते नैवास्ति प्रतिपक्ष इत्युर्तलं शुद्धं प्रमाणं समे भूयात् तत्त्वविधिर्नयाय भगवान् आनन्दतीर्थो मुनिः भवति यदनुभावादेडमौ कोऽपि वाग्मी